ಟಿವಿಲಿ ಬಂದಿರೋಂಥ ನಮ್ಮ ವಕೀಲರು ಕೊಟ್ಟಿರುವಂಥ ಒಂದು ಇದಕ್ಕೆ ಎಲ್ಲರಿಗೂ ತುಂಬ ಬೇಜಾರಾಗಿದೆ. ಯಾಕಂದರೆ ಪ್ರಧಾನಿಯವ್ರಿಗೆ ಅವರು ಅವಮಾನ ಮಾಡಿದ್ದಾರೆ. ಅವರು ತುಂಬ ಮನಸ್ಸಾಗಿ ಇದು ಮಾಡಿಕೊಂಡು ಯಾರು ಅವಮಾನ ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ಬರು ಸೇರಿಕೊಂಡು ಅವರು ತುಂಬಾ ಅವಮಾನ ಮಾಡಿರುವಂಥ ಸಂಗತಿ ಇದು. ಅವರು ಉದ್ದೇಶಪೂರ್ವಕವಾಗಿ JDS ಪಕ್ಷನ ನಿರ್ನಾಮ ಮಾಡ್ಬೇಕಂತಿದ್ದಾರೆ. ಅದು ತುಂಬ ಹೌದು. ಹೆಣ್ಮಕ್ಳನ್ನ ಅವರು ಒಂದು ಬ್ಲರ್ ಮಾಡದೆ ಚಿತ್ರಗಳನ್ನ ಹಾಕಿರೋದು, ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವ ಇದೆ ಅಂತ ತೋರಿಸಿರೋದೆಲ್ಲ ಸುಳ್ಳಾಗಿದೆ. ಇವತ್ತು ಅವ್ರ ವಕೀಲರು ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ ಇನ್ನು ಮುಂದೆ ಏನೇನು ಬರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಸರ್. ಯಾವ ಡಿಕೆ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾರು ಏನು ಮಾಡೋದಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ಗೆ ಖಂಡಿತವಾಗ್ಲು ಮೇಡಮ್, ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮಾಧ್ಯಮದವರು ಸ್ಟೇ ತಗೊಂಬಂದ್ರೆ ಚುನಾವಣೆ ಹಿಂದಿನ ದಿನ ಬಿಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಷಡ್ಯಂತ್ರ ಇರ್ಬೋದು. ಮಿಸ್ಟರ್ ಎಲ್ಲಾರು ಶಿವರಾಮೇಗೌಡ ಗೌಡ್ರೆ, ನಿಮ್ಮಂತ ಒಬ್ಬ ನಾಲಾಯಕ ಬಕೆಟ್ ರಾಜಕಾರಣಿ ಇವತ್ತವರೆಗೂ ರಾಜಕಾರಣದಲ್ಲಿ ಯಾರೂ ಇಲ್ಲ. ನೀನು ರಾಜಕಾರಣ ಮಾಡೋ ಬದಲು ತಲೆಡಿಯ ಕೆಲಸ ಮಾಡಬೇಕು. ಎಲ್ಲಾರು ಶಿವರಾಮೇಗೌಡ, ನಿನ್ನಂತ ಒಬ್ಬ ಅಲಾಲ್ ಟೋಪಿ ಇನ್ನೊಬ್ಬ ರಾಜಕಾರಣ ಯಾರೂ ಇಲ್ಲ. ನಿನ್ನಂತ ಒಬ್ಬ ರಾಜಕಾರಣ ಮತ್ತೆ ಕೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರು ವಿರೋಧಿ ಆಗ್ತಾ ಇದಾರೆ. ಇದು ಜಾಸ್ತಿ ನಡೆಯಲ್ಲ. ಅದೇ ಮುಳ್ಳು ಅವ್ರಿಗೆ ಚುಚ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಇರ್ಲಿ, ಏನಾಗಿದೆ? ಸರ್ಕಾರ ಯಾರ್ದು? ಇವ್ರದೇ ತಾನೆ. ಇವ್ರು ಹೆಂಗ್ ಬೇಕಾಗಿ ತಿರ್ಸ್ತಾ ಇದಾರೆ. ಯಾವುದೇ ರೀತಿಯಾದ ಸ್ಪಂದಿಸ್ತಾ ಇಲ್ಲ. ರೇವಣ್ಣ ಅವ್ರು ಎಂತ ಉತ್ತಮ ಆಡಳಿತಗಾರ ಅಂತ ಇಡೀ ಕರ್ನಾಟಕ ಗೊತ್ತಿದೆ, ಹಾಸನ ಜಿಲ್ಲೆ ಜನತೆಗೆ ಗೊತ್ತಿದೆ. ಬಟ್ ಆದ್ರೆ ಇವ್ರು ಮಾಡ್ತಾರೆ ಕೆಲಸ ನಾಡದ್ರೋಹಿ. ಡಿ ಕೆ ಶಿವಕುಮಾರ್ ನಾಡದ್ರೋಹಿ. ದೇವರಾಜೇಗೌಡ ಅವರು 4 ಮಂತ್ ಬ್ಯಾಕ್ ಒಂದು ಪತ್ರ ಬರೀತಾರೆ. ಬರೀಲಿ, ಇವರಿಗೆ ವಿಜೇಂದ್ರ ಅವಾಗಲೇ ಅವರು ಉಲ್ಲೇಖ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನು ಕೂಡ. ಸರ್ ನಮ್ಮದಕ್ಕೆ ಬೇಡ ಸರ್. ಇವತ್ತು ರಾಜ್ಯದ ಹೆಣ್ಣು ಮಕ್ಕಳ ಮಾನ ಪ್ರಾಣ ಇವತ್ತು 3 ಕಾಸ್ಕಿಟ್ಲಾಗೆ ಇಡೀ ದೇಶಾದ್ಯಂತ ಹಾಳು ಮಾಡಿರೋ ನಾಲಾಯಕ ರಾಜಕಾರಣಿ ಡಿ ಕೆ ಶಿವಕುಮಾರ್. ಇವರು ರಾಜಕಾರಣಕ್ಕೆ ಯೋಗ್ಯರಲ್ಲ, ಇವರು ಅಯೋಗ್ಯರು, ನಾಲಾಯಕ. ಇವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಕಾರ್ಯಕರ್ತರು ವಿಧಾನಸೌಧ ಮುಖ್ಯ ಆಗ್ತಾರೆ. ಲಕ್ಷಾಂತರ ಕಾರ್ಯಕರ್ತರು ನಾಳೆ ವಿಧಾನಸೌಧ ಮುಖ್ಯ ಆಗ್ತಾರೆ. ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲೇ ಇವರು ಮಸಿ ಬೆಳೀತಾರೆ. ಇವ್ರ ಅದೇ ಸ್ಥಾನದಲ್ಲಿ ಇವ್ರ ತಂದೆ ಇದ್ದಿದ್ರೆ ಇದೇ ಕೆಲಸ ಮಾಡಿರೋರ. 94 ವರ್ಷದ ಮುತ್ಸದಿ ಹಿರಿಯ ರಾಜಕಾರಣಿಗೆ ಇವ್ರು ಈ ರೀತಿ ನೋವು ಕೊಡ್ತಾ ಇದಾರಲ್ಲ, ಇವ್ರಿಗೆ ತಂದೆ ತಾಯಿ ಇಲ್ವಾ? ಅವ್ರ ತಂದೆ ಮಾಡಕ್ ಬಿಡ್ಲಿಲ್ಲ ಅನ್ಬಿಟ್ಟು ಜೈಲಲ್ಲಿದ್ದಾಗ ಅಳ್ತಿದ್ರಲ್ಲ, ಶಿಕ್ಷೆ ಕೊಡಕ್ಕೆ ಕಾನೂನಿದೆ, ಕೋರ್ಟ್ ಇದೆ. ಇವ್ರು ಯಾರು? ಇವರು ಇದನ್ನೆಲ್ಲ ಸೇರಿ ಮಾಡಕ್ಕೆ ಈ ಕೂಡಲೇ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಮೇಡಮ್, ಇವರು ಮಾತಾಡಿರೋ ರೆಕಾರ್ಡಿಂಗ್ ಬಿಟ್ಟಿದ್ಯಲ್ಲ, ಸಾಕ್ಷ್ಯ ಇಲ್ವಾ? ನಾಳೆ ಬಿಡ್ತಾರ ಇಲ್ಲ? ಇವತ್ತು ಈ ಪ್ರಕರಣದ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಇಬ್ರು ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ. ಈ ಕೂಡಲೇ ಇವರಿಬ್ಬರು ರಾಜೀನಾಮೆ ಕೊಡ್ಬೇಕು. ಈ ಕೂಡಲೇ ಇವರಿಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ಬೇಕು. SIT ಅವರು ಇವ್ರನ್ನ ಬಂಧಿಸಿದ್ರೆ ತಪ್ಪಾಗಿರೋ ಯಾರೇ ಆಗ್ಲಿ ಶಿಕ್ಷೆ ಕೊಡ್ಲಿ. ನಾವು ನಮ್ಮ ರೋಟ ನಾಳೆ ಲಕ್ಷಾಂತರ ಜನ ವಿಧಾನಸೌಧ ಮುಖ್ಯ ಆಗ್ತಾರೆ. ಸರ್ ಇವರು ತನಿಖೆ ಮಾಡ್ತಾ ಇರೋ ಅಧಿಕಾರಿಗಳೇ ಸರ್ ಇಲ್ಲ. ಇವ್ರನ್ನ ಆಪರೇಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ, ಸುರೇಶ್ ಅವರು. ಈ ಕೂಡಲೇ ಅವ್ರನ್ನ ಬಂಧಿಸ್ಬೇಕು. ಇವ್ರನ್ನ CID ಅಲ್ಲ, CBI ಮಾಡ್ಬೇಕು. ಇದನ್ನ CBI ಎನ್ಕ್ವೈರಿ ಮಾಡ್ಬೇಕು. ಅವಾಗ ಮಾತ್ರ ನಿಷ್ಪಕ್ಷವಾದ ತನಿಖೆ ಆಗುತ್ತೆ. ನಮ್ಮ ಮಾಜಿ ಪ್ರಧಾನಿ ಇಳಿ ವಯಸ್ಸಲ್ಲೂ ಅವ್ರು ಮಾನ ಮರ್ಯಾದೆ ಹಾಳು ಮಾಡ್ತಿದಾರಲ್ಲ, ಸರ್ ಇವತ್ತು ಈ ತನಿಖೆ ನಿಜವಾಗ್ಲೂ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂದ್ರೆ ಈ ತನಿಖೆನ CBI ಮುಖಾಂತರ ಮಾಡಿಸ್ಬೇಕು. ಇದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯರನ್ನ ಬಂಧಿಸಿ ಅವ್ರು ರಾಜೀನಾಮೆ ಕೊಡಿಸ್ಬೇಕು. ನಾಲಾಯಕಿಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋಕ್ಕೆ ನಾಲಾಯಕಿಯವರು. ಈ ರೀತಿ ದೇಶದ ರಾಜಕಾರಣ ಮಾಡ್ತಾರ? ಈ ರೀತಿ ಇದರ ರಾಜಕಾರಣ ಮಾಡ್ಬೋದಾ? ಅದ್ರ ಬದಲು ಬೇರೆ ಏನಾದ್ರು ಮಾಡ್ಬೋದಲ್ಲ? ಇವರು ತಲೆ ಹಿಡಿಬೋದಲ್ಲ, ಬೇರೆ ಏನೋ ಮಾಡ್ಬೋದಲ್ಲ? ಈ ಕೆಲಸ ಮಾಡೋ ಬದಲು ಇದರ ರಾಜಕಾರಣ ಮಾಡ್ತಾರ? ಇದು ಒಂದು ರಾಜಕಾರಣ? ಇವ್ರು ನಾಚಿಕೆ ಆಗಲ್ವಾ? ಅಯ್ಯಾಗಿರೋ ಈ ಇಳಿ ವಯಸ್ಸಲ್ಲಿ ದೇವೇಗೌಡರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.